ಮೋದಿ ಗೌರ್ಮೆಂಟಲ್ಲೂ ಕೂಡ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ. ಬಟ್ ಈ ಪರಿಸ್ಥಿತಿಗೂ, ಆ ಪರಿಸ್ಥಿತಿಗೂ ಎಷ್ಟು ಭಿನ್ನವಾಗಿತ್ತು? ಇದೆಲ್ಲವನ್ನ ನೀವು ಕಣ್ಣಾರೆ ಕಂಡಿರೋರಾಗಿರೋದ್ರಿಂದ, ನಿಮ್ಮಿಂದ ಈ ಮಾಹಿತಿಯನ್ನ ತಿಳ್ಕೊಳ್ಳೋದು ನಮ್ಗೆ ಖುಷಿಯ ಖಂಡಿತ ವಿಚಾರ. ಮೋದಿ ಅಧಿಕಾರದಲ್ಲಿ ಈ ತುರ್ತು ಪರಿಸ್ಥಿತಿಯ ಎಫೆಕ್ಟ್ ಇಲ್ಲವೇ ಇಲ್ಲ. ಪದವನ್ನ ಬಳಸೋದೇ ರಾಂಗ್. ಹೌದು ಹೌದು. ಆಡಳಿತದಲ್ಲಿ ತಪ್ಪಿದ್ರೆ ಅದು ಬೇರೆ ವಿಚಾರ, ಒಂದೆರಡು ಘಟನೆಗಳನ್ನು ತೋರಿಸ್ಕೊಡ್ಬಹುದು. ಆದರೆ ತುರ್ತು ಪರಿಸ್ಥಿತಿಯ ರೀತಿಯಲ್ಲಿ ಮಾಡಿದ್ದಾರೆ ಅಂದ್ರೆ ಇವರಿಗೆ ಕೋರ್ಟ್ಗೆ ಹೋಗಕ್ಕೆ ಬಿಟ್ಟಿಲ್ವಾ? ಎಮರ್ಜೆನ್ಸಿ ಪವರ್ ಯುಟಿಲೈಸ್ ಮಾಡಿ ಇವ್ರನ್ನ ಜೈಲಲ್ಲಿ ಹಾಕಿದ್ದಾರ? ಯಾರನ್ನು ಜೈಲಲ್ಲಿ ಹಾಕಿದ್ರು ಕೂಡ ಒಂದಕ್ಕೆ ಇನ್ಕಮ್ ಟ್ಯಾಕ್ಸ್ ಬೇರೆ ಕಾನೂನು ವಿರುದ್ಧ ಹಾಕಬಹುದು. ಇವತ್ತು ನೋಡಿ ಒಂದು ವಿಚಾರ, ಯಾರನ್ನಾದ್ರೂ ವಿರೋಧ ಪಕ್ಷದವರನ್ನ ಮಾಹಿತಿ ಇದ್ದು ಜೈಲಲ್ಲಿ ಹಾಕಿದ್ರು ಕೂಡ ಅವ್ರು ಹೇಳುದು ನಾನು ಆ ಪಕ್ಷಕ್ಕೆ ಸೇರಿದ್ದೇನೆ ಅಂತ, ಆ ಉದ್ದೇಶದಿಂದ ನನ್ನನ್ನು ಹಾಕಿದ್ದಾರೆ. ಹಣ ಅವರಿಂದ ರಿಕವರ್ ಮಾಡಿದ್ದಿಲ್ಲ ಅಂತ ಹೇಳಲ್ಲ. ಅಂದ್ರೆ ಇವ್ರು ನಾವೇನೋ ಅಕ್ರಮ ಮಾಡಿದೀವಿ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅದೇ ಇದು ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗಿದೆ ಎಲ್ಲ ಪಕ್ಷಗಳಲ್ಲೂ ಇದು ಕಾಮನ್. ಕಾಮನ್. ಇವ್ರ ಇದಲ್ಲಿದ್ರೆ ಆಪೋಸಿಷನ್ ಇದ್ರೆ ಇವ್ರು ಹೇಳುದು ಅಷ್ಟೇ.